ಉದ್ಯಮಿ ಸಿಜೆ ರಾಯ್ ಅವರ ಆತ್ಮಹತ್ಯೆಗೆ ಸಂಬಂಧಪಟ್ಟಂತೆ ಖ್ಯಾತ ನಿರ್ದೇಶಕರಾಗಿರುವಂತಹ ಚಕ್ರವರ್ತಿ ಚಂದ್ರಚೂಡ್ ಅವರು ಗಂಭೀರವಾದಂತಹ ವಿಚಾರಗಳನ್ನು ಈಗ ಹೊರಹಾಕಿದ್ದಾರೆ. ಜೊತೆಗೆ ಮಾತಾಡೋಕ್ಕೆ ಸ್ವತಃ ಖ್ಯಾತ ನಿರ್ದೇಶಕರು ಹಿರಿಯ ಪತ್ರಕರ್ತರಾಗಿರುವಂತಹ ಚಕ್ರವರ್ತಿ ಚಂದ್ರಚೂಡ್ ಅವರ ಸರ್, ಈಗ ಸಿಜೆ ರಾಯ್ ಅವರ ಆತ್ಮಹತ್ಯೆ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಇದರ ನಡುವೆ ತಮ್ಮ ವಿಡಿಯೋದಲ್ಲಿ ಕೆಲವೊಂದಿಷ್ಟು ವಿಚಾರಗಳನ್ನು ಉಲ್ಲೇಖ ಮಾಡಿ ದೊಡ್ಡಬಳ್ಳಾಪುರ ರೆಸಾರ್ಟು ನಟಿಯವರು ಅಂತ ಹೇಳ್ಬಿಟ್ಟು ಏನು ಹೇಳ್ತೀರಾ ಸರ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ? ಸರ್, ಮೊದಲನೇದಾಗಿ ಇದು ಯಾರೋ ನಟಿಯರು ಯಾವುದೋ ವೈಯಕ್ತಿಕ ಸಂಬಂಧ ಅಷ್ಟಕ್ಕೆ ಸೀಮಿತವಾಗಿರುವಂಥ ವಿಚಾರ ಅಲ್ಲ. ಮೊದಲನೇದಾಗಿ ಮೇಲ್ವರ್ಗದವರಿಗೆ ಎಲ್ಲರಿಗೂ ಗೊತ್ತಿರುವಂತೆ ಸಿಜೆ ರಾಯ್ ಅವರು ಕಾಂಗ್ರೆಸ್ಗೆ ಪೊಲಿಟಿಕಲ್ ಫಂಡರ್, ಒಂದು ಪವರ್ ಮೇಡದಂಥ ಸ್ಥಾನದಲ್ಲಿದ್ದರು. ವೀರಪ್ಪ ಮೊಯ್ಲಿಯವರು ಮುಖ್ಯಮಂತ್ರಿಯಾದ ಕಾಲದಿಂದಲೂ ಅವರ ಬಿಸ್ನೆಸ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಕಾಂಗ್ರೆಸ್ ಸಹಕಾರ ಮಾಡಿತ್ತು. ಮತ್ತು ಕೇರಳ ಇರ್ಬೋದು, ಇತ್ತೀಚಿನ ವರ್ಷಗಳಲ್ಲಿ ಅತಿ ಹೆಚ್ಚು ಕರ್ನಾಟಕದ ಕಾಂಗ್ರೆಸ್ನ ಇವಾಗಿನ ಮಂತ್ರಿಗಳ ತನಕನೂ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಗುಜರಾತ್ ತನಕನೂ ಎಸ್ಟಾಬ್ಲಿಷ್ ಆಗಿದ್ದರು. ಇವರು ಒಂದು ಪಕ್ಷಕ್ಕೆ ಲೀನ್ ಆಗಿದ್ದವರು ಮತ್ತು ಅವರಿಗೆ ಬ್ಯಾಕ್ ಎಂಡಲ್ಲಿ ನಿಂತು ಸಹಾಯ ಮಾಡ್ತಾಯಿದ್ರು. ಏನು ಮನಿ ಫ್ಲೋ ಇದೆ ಅದನ್ನು ಮಾಡ್ತಾಯಿದ್ರು. ಒಂದನೇದು. ಎರಡನೇದು, ಇವರು ಕಳೆದ 6 ತಿಂಗಳಿಂದ ದೇಶ ಬಿಟ್ಟು ಹೋಗುವಂಥ ಒಂದು ಯೋಚನೆ ಮಾಡ್ತಾಯಿದ್ರು. ಬೇರೆ ದೇಶಗಳ ಸಿಟಿಜನ್ಶಿಪ್ ತಗೋಬೇಕು ಅನ್ನೋದು ಇತ್ತು. ಯಾಕೆಂದರೆ ಇವ್ರದ್ದು 7 ರಿಂದ 8 ದೇಶಗಳಲ್ಲಿ ಅತಿ ದೊಡ್ಡ ಎಸ್ಟಾಬ್ಲಿಷ್ಮೆಂಟ್ ಇತ್ತು, ಬಿಸ್ನೆಸ್ ಎಸ್ಟಾಬ್ಲಿಷ್ಮೆಂಟ್ ಇತ್ತು. ಇವರು ವಿಜಯ ಮಲ್ಯ ಅಷ್ಟು ದೊಡ್ಡ ಸಿರಿವಂತ, ಅಷ್ಟು ದೊಡ್ಡ ಎಸ್ಟಾಬ್ಲಿಷ್ಮೆಂಟ್ ಇಲ್ಲದೆ ಹೋದರೂ ಕೂಡ ಇವರದೇ ಆದ ಒಂದು ಹಂತದಲ್ಲಿ ಅಲ್ಲಿ ಹೋಗಬೇಕು ಅಂತಿತ್ತು. ಯಾಕಂದರೆ ಇವರು ಒಂದು ದೇಶಕ್ಕೆ ಡಿಪ್ಲೊಮೇಟ್ ಕೂಡ ಇದ್ದರು, ಟ್ಯಾಕ್ಸ್ ಫ್ರೀ ದೇಶಗಳು ಅಂತ ಏನು ಕರೀತಾರೆ, ಡಿಪ್ಲೊಮೇಟ್ ಇದ್ದರು, ಅಲ್ಲಿಗೆ ಹೋಗಿ ಸೆಟ್ಲ್ ಆಗಬೇಕು ಅಂತ ಇತ್ತು. ಇದೆರಡಕ್ಕೂ ಒಂದು ಕನೆಕ್ಷನ್ ಬರ್ತಾ ಇದೆ. ಫೆಮಾ ಹಣ ಅಂತ ಕರೀತಾರಲ್ಲ, ಅದಕ್ಕೆ ಒಂದು ಕನೆಕ್ಷನ್ ಬರ್ತಾ ಇದೆ. ಏನಂದರೆ, ಒಂದು ಕಾಂಗ್ರೆಸ್ ಪರವಾದಂಥ ಪೊಲಿಟಿಕಲ್ ಫಂಡಿಂಗು, ಇನ್ನೊಂದು ಈ ದೇಶ ಬಿಟ್ಟು ಹೋಗುವಂಥ ಒಂದು ಅಲ್ಲಿ ಕೂಡ ಎಸ್ಟಾಬ್ಲಿಷ್ ಆಗುವಂಥ ಒಂದು ಪ್ರಯತ್ನ, ಇನ್ನೊಂದು ತನ್ನ ಫ್ಯಾಮಿಲಿಗೂ ಕೂಡ ಹೇಳ್ಕೊಳ್ಳಾಗದಂಥ IT ಅಧಿಕಾರಿಗಳ ಒತ್ತಡ. ನನಗೆ ಇರುವ ಮಾಹಿತಿ ಪ್ರಕಾರ, ನಿನ್ನೆಯಿಂದ ಮಾಹಿತಿ ಕಲೆ ಆಗದಂತೆ ಕಳೆದ 6 ರಿಂದ 7 ತಿಂಗಳ ಹಿಂದಿನಿಂದನೂ ಕೇರಳ ಮತ್ತು ಕರ್ನಾಟಕ ಮೂಲದ IT ಆಫೀಸರ್ಸು, ಇವು ಒಂದು ಏನು ರೆವಿನ್ಯೂ ಇಂಟೆಲಿಜೆನ್ಸ್ ಇದೆ, IT ಏನಿದೆ, ಟ್ಯಾಕ್ಸ್ ಕಂಪ್ನಿಗಳೇನಿದೆ, ಇವೆಲ್ಲವೂ ಕೂಡ ಸರ್ಕಾರದ ಏಜೆನ್ಸಿಗಳು ತುಂಬ ಬಲವಾಗಿ ಇವರ ಬೆನ್ನಿಂದೆ ಬಿದ್ದಿದ್ದರು. ಆಮೇಲೆ ಹಲವಾರು ಬಾರಿ ಲುಕೌಟ್ ನೋಟಿಸ್ಗಳು ಇವರಿಗೆ ಆಗಿತ್ತು, ಇವರ ಗ್ರೂಪ್ಗೆ ಆಗಿತ್ತು, ಮತ್ತು ಬೇರೆ ಬೇರೆ ತನಿಖೆಗಳನ್ನು ಇವರು ಫೇಸ್ ಮಾಡಬೇಕಾಗಿತ್ತು. ಇದೆಲ್ಲದರ ಕಾರಣ ಒಟ್ಟಾರೆಯಾಗಿ ಅವರು ನಾನು ಇದಕ್ಕೆ ಈ ಹೊಂಡಕ್ಕೆ ಈ ಕಪಿಮುಷ್ಟಿಗೆ ಸಿಗೇ ಬಿದ್ದರೆ ತನ್ನ ಜೀವನ ಸಿದ್ಧಾರ್ಥ ಹೆಗಡೆಗಿಂತ ಕನಿಷ್ಠ ಆಗೋಗುತ್ತೆ, ಅಕೌಂಟ್ಗಳು ಫ್ರೀಸ್ ಆಗಿಬಿಡ್ತದೆ, ನಾನು ಪಾಪರ್ ಚೀಟ್ ಆಗಬೇಕಾಗ್ತದೆ, ನನ್ನ ಹವಾಲಾ ಮನೆ ಗೊತ್ತಾಗ್ತದೆ, ಅಥವಾ ನನ್ನ ಕಾಂಗ್ರೆಸ್ ಕನೆಕ್ಷನ್ನು ಹೊರಗಡೆ ಬರ್ತದೆ, ಎಲ್ಲ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೆ ಆತ್ಮಹತ್ಯೆಗೀಡಾಗಿದ್ದಾರೆ ಅನ್ನೋದು ನನ್ನ ವಿಶ್ಲೇಷಣೆ. ಸೊ ಹಾಗಾಗಿ ಇದು ದೊಡ್ಡ ಮಟ್ಟದ ತನಿಖೆ ಆಗಬೇಕು. ಇದು ಸಾಮಾನ್ಯ ಜನರಿಗೆ ಇದರ ಸತ್ಯ ಗೊತ್ತಾಗಬೇಕು ಮೊದಲು. ಯಾಕೆಂದರೆ ಈ ಮನುಷ್ಯನ ತುಂಬ ಜನ ರೋಲ್ ಮಾಡೆಲ್ಗಳಾಗಿ ತೊಗೊಂಡಿದ್ರು, ದೊಡ್ಡ ಬಿಸ್ನೆಸ್ ಎಸ್ಟಾಬ್ಲಿಷ್ಮೆಂಟ್ ಮಾಡಿದ್ರು, ಗ್ರಾಸ್ ರೂಟಿಂದ ಬೆಳೆದು ಬಂದರು ಅಂತ. ಸೊ ಅವ್ರಿಗೆಲ್ಲ ಇದು ಉತ್ತರ ಸಿಗಬೇಕು ಅನ್ನೋದು ನನ್ನ ಒತ್ತಾಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.